ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 148ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸ್ತುತಸ್ವಾಮಿಯ ಮಹಿಮೆ, ವರಾಹ ಪುರಾಣದ ಮಹಿಮೆ, ಪಂಚಾರುಮ, ಭೃಗುಕುಂಡ, ಮಣಿಕುಂಡ, ಧೂತಪಾಪ ಎಂಬ ಹೆಸರಿನ ತೀರ್ಥಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಮಹಾಭಾಗ್ಯೆ, ಭೂತಗಿರಿ ಅಥವಾ ಮಣಿಪುರದ ಆಶ್ಚರ್ಯವನ್ನು ಕೇಳು. ಅಲ್ಲಿ ನನ್ನ ಅಯೋಮಯವಾದ ಕಬ್ಬಿಣದ ಅಭೇದ್ಯವಾದ ಮೂರ್ತಿಯನ್ನು ನೋಡಬಹುದು. ಆ ಮೂರ್ತಿಯನ್ನು ಕೆಲವರು ಕಂಚಿನದೆಂದು, ಕೆಲವರು ಕಬ್ಬಿಣದ್ದೆಂದು, ಮತ್ತೆ ಕೆಲವರು ಕಲ್ಲಿನದ್ದೆಂದು, ಇನ್ನೂ ಕೆಲವರು ವಜ್ರಮಯವಾದುದೆಂದು ಹೇಳುವರು. ಸುಂದರಿ, ಮಣಿಪುರ ಅಥವಾ ಭೂತಗಿರಿಯಲ್ಲಿರುವ ನನ್ನನ್ನು ಗುರುಭಕ್ತರು, ಜಿತೇಂದ್ರಿಯರು, ನನ್ನ ಕರ್ಮಗಳಲ್ಲಿ ನಿರತರೂ ಆಗಿ ಮೇಲಾಗಲಿ ಕೆಳಗಾಗಲಿ ಪೂಜಿಸುವವರು, ನನ್ನ ಶಿರಸ್ಸಿನ ನಡುವೆ ಮುಟ್ಟುವವರು, ನನ್ನನ್ನು ಸಂದರ್ಶಿಸುವವರು, ತನ್ನ ಪ್ರಸಾದದಿಂದ
ಆಚಾರ್ಯರ ಗುಣಗಳನ್ನು ಅನುಭವಿಸಿ ಸರ್ವ ಪಾಪಗಳನ್ನು ಕಳೆದುಕೊಂಡು ಪರಮಗತಿಯನ್ನು ಪಡೆಯುವರು. ಸೌಭಾಗ್ಯವತಿ ಸ್ತುತಸ್ವಾಮಿ ಕ್ಷೇತ್ರದಲ್ಲಿ ಉತ್ತರ ದಿಕ್ಕಿನಲ್ಲಿ ಪಂಚಾರುಮವೆಂಬ ಪ್ರಸಿದ್ಧವೂ ರಹಸ್ಯವೂ ಉತ್ತಮವೂ ಆದ ನನ್ನ ತೀರ್ಥವಿದೆ. ಅಲ್ಲಿ 5 ಜಾವಗಳ ಕಾಲವಿದ್ದು ತೀರ್ಥದಲ್ಲಿ ಸ್ನಾನ ಮಾಡುವವನು ಅಪ್ಸರರಿಂದ ತುಂಬಿದ ದಿವ್ಯ ನಂದನವನದಲ್ಲಿ ಆನಂದ ಪಡುವನು. ಬಳಿಕ ಕೃತಕೃತ್ಯನಾಗಿ ನಂದನವನವನ್ನು ತ್ಯಜಿಸಿ ಆ ತೀರ್ಥದಲ್ಲಿ ಪ್ರಾಣ ಬಿಟ್ಟು ನನ್ನ ಲೋಕವನ್ನು ಸೇರುವನು. ಅದೇ ಕ್ಷೇತ್ರದಲ್ಲಿ ನನ್ನ ದಕ್ಷಿಣ ಭಾಗದಲ್ಲಿ ಅರ್ಧ ಯೋಜನಕ್ಕಿಂತಲೂ ಹತ್ತಿರದಲ್ಲಿಯೇ ಭೃಗುಕುಂಡವೆಂದು ಪ್ರಸಿದ್ಧವೂ ಉತ್ತಮವೂ ಆದ ನನ್ನ ರಹಸ್ಯ ತೀರ್ಥವಿದೆ. ನನ್ನ ಮಾರ್ಗವನ್ನು ಅನುಸರಿಸುವವನು ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದನಾದರೆ ಅವನ ಕಾಲಾನಂತರ ಮತ್ತೆ ಭೂಮಿಯ ಮೇಲೆ ಜನಿಸುವುದಿಲ್ಲ. ಸುಂದರಿ, ಅವನು ಜಿತೇಂದ್ರಿಯನಾಗಿ ಮೇರು ಪರ್ವತದ ಶಿಖರದಲ್ಲಿ ಧ್ರುವನು ನೆಲೆಸಿರುವೆಡೆಯಲ್ಲಿ ಅಪ್ಸರರೊಡನೆ ಇಷ್ಟಾನುಸಾರವಾಗಿ ಸಂತೋಷಪಡುವನು. ಬಳಿಕ ನನ್ನ ಕರ್ಮ ಮಾರ್ಗದಲ್ಲಿದ್ದು ಧ್ರುವಲೋಕವನ್ನು ಪರಿತ್ಯಜಿಸಿ ಆ ತೀರ್ಥದಲ್ಲಿ ಪ್ರಾಣಗಳನ್ನು ಬಿಟ್ಟು ನನ್ನ ಲೋಕದಲ್ಲಿ ವಾಸಿಸುವನು. ಅಲ್ಲಿ ಮಣಿಕುಂಡವೆಂದು ಪ್ರಸಿದ್ಧವೂ ಶ್ರೇಷ್ಠವೂ ಆದ ನನ್ನ ರಹಸ್ಯ ತೀರ್ಥ ಹೊಂದಿದೆ. ಹಲವು ಮನೆಗಳಲ್ಲಿರುವ ರತ್ನಗಳನ್ನು ಅಲ್ಲಿ ನೋಡಬಹುದು. ಭದ್ರೆ, ಅಗಾಧವಾದ ಆ ಮಡುವು ದೇವತೆಗಳಿಗೂ ದುರ್ಲಭವಾದುದು. ಅಲ್ಲಿನ ಆಶ್ಚರ್ಯವೇನೆಂದರೆ ಮಲಯ ಪರ್ವತವು ಅಲ್ಲಿ ನೀರಿನಲ್ಲಿರಬಹುದೆಂಬುದಾಗಿ ಚಂಚಲವಾಗಿ ಕಾಣಿಸುತ್ತದೆ. ಅಲ್ಲಿ 5 ಜಾವಗಳ ಕಾಲ ಇದ್ದು ತೀರ್ಥಸ್ನಾನ ಮಾಡಿದನಾದರೆ ಆ ಮನುಷ್ಯನು ರಾಜಲಕ್ಷಣಯುಕ್ತನೂ ಧೀರನೂ ರತ್ನ ಲಾಭವನ್ನು ಪಡೆಯುವವನೂ ಆಗುವನು. ಬಳಿಕ ನನ್ನ ಕರ್ಮ ಮಾರ್ಗದಲ್ಲಿದ್ದು ಅಲ್ಲಿ ಪ್ರಾಣ ಬಿಟ್ಟು ಸರ್ವ ಸಂಸಾರವನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ನನ್ನ ಕ್ಷೇತ್ರದ ಪೂರ್ವ ಭಾಗದಲ್ಲಿ ಸಮೀಪದಲ್ಲಿಯೇ ಎಂದರೆ 3 ಹರಿದಾರಿಯಲ್ಲಿ ಸುಗಹ್ಯವೆಂಬ ತೀರ್ಥವಿದೆ. ಅದರಲ್ಲಿ ಸ್ನಾನ ಮಾಡುವವನು ನನ್ನ ಲೋಕವನ್ನು ಸೇರುವನು. ನನ್ನ ಕ್ಷೇತ್ರಕ್ಕೆ ಪಶ್ಚಿಮದಲ್ಲಿ ಸಮೀಪದಲ್ಲಿಯೇ ಎಂದರೆ ಸುಮಾರು 5 ಹರಿದಾರಿಯಲ್ಲಿ ಧೂತಪಾಪವೆಂದು ಪ್ರಸಿದ್ಧವೂ ಶ್ರೇಷ್ಠವೂ ಆದ ನನ್ನ ರಹಸ್ಯ ತೀರ್ಥ ಹೊಂದಿದೆ. ಮಹಾಭಾಗ್ಯೆ, ನಾನು ನಿರ್ಮಿಸಿದ ಬಹಳ ಆಳವಾದ ಸುವರ್ಣಕಾಂತಿಯ ಆ ಜಲಕುಂಡವು ಆ ಪಚ್ಚೆಯ ಬಣ್ಣದ ನೀರು ನನಗೆ ಬಹಳ ಇಷ್ಟವಾದುದು. ಭೂದೇವಿ, ಯಶಸ್ವಿನಿ, 5ನೇ 1 ಭಾಗ ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವ ಮನುಷ್ಯನು ಪಂಚಭೂತಾತ್ಮಕವಾದ ದೇಹದಿಂದ ಮಾಡಿದ ದುಷ್ಕರವಾದ ಕರ್ಮಗಳನ್ನು ಪಾಪಗಳನ್ನು ಕೊಡವಿ ಕಳೆದುಕೊಂಡು ಇಂದ್ರಲೋಕಕ್ಕೆ ಹೋಗಿ ದೇವತೆಗಳೊಡನೆ ಸಂತೋಷಪಡುವನು. ಬಳಿಕ ನನ್ನ ಕರ್ಮಪರಾಯಣನಾಗಿದ್ದು ಆ ಧೂತಪಾಪ ತೀರ್ಥದಲ್ಲಿ ಪ್ರಾಣಗಳನ್ನು ಬಿಡುವವನಾಗಿ ಇಂದ್ರಲೋಕವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು. ಸೌಭಾಗ್ಯಶಾಲಿನಿ, ವಿಶಾಲಾಕ್ಷಿ, ಆ ತೀರ್ಥವು ನನ್ನ ಮಣಿಪೂರ ಗಿರಿಯಲ್ಲಿದೆ. ನನ್ನ
ಆ ದೂತಪಾಪ ತೀರ್ಥದ ಆಶ್ಚರ್ಯ ವಿಚಾರವನ್ನು ಕೇಳು. ಸುಂದರಿ, ಗಿರಿ ಶಿಖರದಿಂದ ಅಲ್ಲಿ ಬೀಳುವ ಒಂದು ಜಲಧಾರೆಯು ಆ ತೀರ್ಥದಲ್ಲಿ ಸ್ನಾನ ಮಾಡುವವನ ಪಾಪವು ಪೂರ್ತಿಯಾಗಿ ಹೋಗುವವರೆಗೆ ಬೀಳುವುದೇ ಇಲ್ಲ. ಪಾಪವು ಬಿಟ್ಟು ಹೋದ ಬಳಿಕ ಭೂಮಿಯ ಮೇಲೆ ಬೀಳುವುದು. ವಿಶಾಲಾಕ್ಷಿ, ಹೀಗೆಯೇ ಅಲ್ಲಿರುವ ಅಶ್ವತ್ಥ ವೃಕ್ಷದೊಡನೆ ಸೇರಿದ ಧೂತಪಾಪ ವೃಕ್ಷವನ್ನು ಮನುಷ್ಯನು ಪಾಪವು ಹೋಗುವವರೆಗೂ ಪ್ರವೇಶಿಸಲಾಗುವುದಿಲ್ಲ. ಪಾಪವು ಹೋಗಿ ಪರಿಶುದ್ಧನಾದರೆ ಹತ್ತಿರ ಹೋಗಬಹುದು. ವರಾರೋಹೆ, ದೇವಿ ಸುತ್ತ 5 ಯೋಜನದಳತೆಯ ಆ ಕ್ಷೇತ್ರದಲ್ಲಿ ನಾನು ಪಶ್ಚಿಮ ದಿಕ್ಕಿಗೆ ಅಭಿಮುಖನಾಗಿ ನೆಲೆಸಿರುವೆಡೆಯಲ್ಲಿ ಅರ್ಧ ಯೋಜನಕ್ಕಿಂತಲೂ ಹತ್ತಿರದಲ್ಲಿಯೇ ನನ್ನ ಪ್ರಭಾವದಿಂದ ಸರ್ವೇಷ್ಟಾರ್ಥಗಳನ್ನು ಕೊಡುವ ನೆಲ್ಲಿಯ ಮರವಿದೆ. ಅದು ಅಲ್ಲಿರುವುದನ್ನು ಅಥವಾ ಅಲ್ಲಿರುವ ಭಾಗವತನೂ ಶುದ್ಧನೂ ನನ್ನ ಕರ್ಮಗಳಲ್ಲಿ ನಿರತನೂ ಆದ ಭಕ್ತನನ್ನು ಪಾಪಕರ್ಮನಾದ ಹೀನ ಮನುಜನೊಬ್ಬನೂ ತಿಳಿಯನು. ಸುಂದರಿ, ನಂಬಿಕೆಯುಳ್ಳವನೂ ಜಿತೇಂದ್ರಿಯನೂ ಆದ ಮನುಷ್ಯನು 3 ರಾತ್ರಿ ಉಪವಾಸವಿದ್ದು ಆ ಕ್ಷೇತ್ರಕ್ಕೆ ಹೋಗಿ ಸೂರ್ಯೋದಯ ಕಾಲದಲ್ಲಾಗಲಿ, ಮಧ್ಯಾಹ್ನದಲ್ಲಾಗಲಿ, ಸೂರ್ಯಾಸ್ತ ಕಾಲದಲ್ಲಾಗಲಿ ಬಹುಧೈರ್ಯ ಮಾಡಿಕೊಂಡು ಒಂದೇ ಮನದಿಂದ ಆ ನೆಲ್ಲಿಯ ಮರದ ಹತ್ತಿರಕ್ಕೆ ಹೋಗಬೇಕು. ಭದ್ರೆ, ಆ ನನ್ನ ಭೂತಗಿರಿಯಲ್ಲಿ ಅವನು ಆ ನೆಲ್ಲಿಯ ಕಾಯನ್ನು ಪಡೆದರೆ ಬಳಿಕ 5 ರಾತ್ರಿಗಳೊಳಗೆ ಶುಭವನ್ನು ಪಡೆಯುವನು. ತೀಕ್ಷ್ಣವ್ರತೆಯಾದ ಆ ಭೂದೇವಿ ಹರಿಯ ಆ ಮಾತನ್ನು ಕೇಳಿ ವಿನಯದಿಂದ ಮತ್ತೆ ನಾರಾಯಣನೊಡನೆ ಮಾತನಾಡಿದಳು. ದೇವ, ನೀನು ಸ್ತುತಸ್ವಾಮಿ ಎಂದೆನಿಸಿಕೊಂಡಿರುವೆಯಷ್ಟೇ. ಈ ಹೆಸರು ಬರಲು ಕಾರಣವನ್ನು ಎಂದರೆ ಸ್ತುತಸ್ವಾಮಿ ಎಂಬುದರ ಅವಯವಾರ್ಥವನ್ನು, ಅಲ್ಲಿರುವ ಪವಿತ್ರ ಸ್ಥಾನಗಳನ್ನು ಈಗ ನೀನು ಹೇಳಬೇಕು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂದೇವಿ, ಸುಂದರಿ, ದೇವತೆಗಳಿಗೆ ತೊಂದರೆ ಪಡಿಸುತ್ತಿದ್ದ ರಾಕ್ಷಸರ ಸಮೂಹವನ್ನು ಕೊಂದು ದ್ವಾಪರಯುಗವು ಬರಲು ನಾನು ಆ ಮಣಿಪೂರ ಗಿರಿಯಲ್ಲಿರುವೆನು. ಬಳಿಕ ದೇವತೆಗಳು, ಬ್ರಹ್ಮನೇ ಮೊದಲಾದ ಹಲವರು ಮಂತ್ರವಾದಿಗಳು ಮಣಿಪೂರ ಗಿರಿಯಲ್ಲಿರುವ ನನ್ನನ್ನು ಸ್ತೋತ್ರ ಮಾಡಲು ಆರಂಭಿಸುವರು. ದೇವಿ ಮಹಾಭಾಗ್ಯೆ, ಹಾಗೆ ಸ್ತುತಿಸಿದ ಬಳಿಕ ನನ್ನ ಭಕ್ತರಾದ ನಾರದ, ಅಸಿತ, ದೇವಲ, ಪರ್ವತರೆಂಬ ಋಷಿಗಳು ನನಗೆ ಅದೇ ಮಣಿಪೂರ ಗಿರಿಯಲ್ಲಿ ನನ್ನ ಕಾರ್ಯಕ್ಕೆ ತಕ್ಕುದಾಗಿರುವ, ಎಂದರೆ ಸ್ತುತನಾದ ಸ್ವಾಮಿ ಎಂಬ ಅರ್ಥವುಳ್ಳ ಸ್ತುತಸ್ವಾಮಿ ಎಂಬ ಪ್ರಸಿದ್ಧವಾದ ಹೆಸರನ್ನು ಇಡುವರು. ಭದ್ರೆ, ನೀನು ಕೇಳಿದುದರಿಂದ ಸರ್ವ ಭಾಗವತರಿಗೂ ಪ್ರಿಯವಾದ ಈ ಸ್ತುತಸ್ವಾಮಿ ಎಂಬ ಹೆಸರಿನ ಅರ್ಥವನ್ನು ನಿನಗೆ ಹೇಳಿದೆನು. ದೇವಿ, ಸುಂದರಿ, ದ್ವಾಪರ ಯುಗದಲ್ಲಿ ನಾನು ಎಲ್ಲಿರುವೆನೋ ಆ ಸ್ತುತಗಿರಿಯ ಈ ಮಹಿಮೆಯನ್ನು ನಾನು ಹೇಳಿದುದಾಯಿತು. ಭೂಮಿ, ನನ್ನ ಆ ಭೂತಗಿರಿಯಲ್ಲಿ ಇವೇ ರಹಸ್ಯಗಳು. ವಿಶ್ವಾಸವುಳ್ಳವರು ಇದನ್ನು ಕೇಳಬೇಕು, ಇದರಲ್ಲಿ ಸಂಶಯವಿಲ್ಲ. ಭದ್ರೆ, ಸರ್ವಧರ್ಮಕ್ಕೂ ಆಶ್ರಯವಾದ ಈ ಶ್ರೀ ಸ್ತುತಸ್ವಾಮಿಯ ಮಹಿಮೆಯನ್ನು ಹೇಳಿದುದಾಯಿತು. ಬೇರೇನನ್ನು ಕೇಳುವೆ? ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೆ
ಸ್ತುತಸ್ವಾಮಿ ಮಹಾತ್ಮ್ಯಂ ನಾಮ ಅಷ್ಟಚತ್ವರಿಂಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 149ನೆಯ ಅಧ್ಯಾಯವಾದ ದ್ವಾರಕೆಯ ಮಹಿಮೆ, ದ್ವಾರಕೆಯ ಪರಿಮಾಣ, ಯಾದವರಿಗೆ ದುರ್ವಾಸರಿಂದ ಸಾಂಬನ ಅಪರಾಧಕ್ಕಾಗಿ ಶಾಪ ಬಂದುದು, ದ್ವಾರಕಾ ಮಂಡಲದಲ್ಲಿರುವ ಪಂಚ ಸರೋವರ, ಮಹಾಪ್ಲಕ್ಷವೃಕ್ಷ, ಪ್ರಭಾಸ ತೀರ್ಥ, ಪಂಚಪಿಂಡ ಕುಂಡ ತೀರ್ಥ, ಸಂಗಮನ ಕ್ಷೇತ್ರ, ಹಂಸಕುಂಡ ತೀರ್ಥ, ಕದಂಬ ತೀರ್ಥ, ಚಕ್ರತೀರ್ಥ, ರೈವತಕ ತೀರ್ಥ, ಮಹಾದ್ರುಮ ಕ್ಷೇತ್ರ, ವಿಷ್ಣು ಸಂಕ್ರಮಣ ಕ್ಷೇತ್ರ ಮೊದಲಾದವುಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.